ಸ್ಟಾರ್ಟ್. ಸ್ಟಾರ್ಟ್. ನಾನು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಯೂಟ್ಯೂಬ್ ಚಾನಲ್ ಕೌನ್ಸಿಲ್ ಮುಜಾಹಿದ್ ಖಾನ್ ಅಂತೇಳಿ ನಾನು ಇವತ್ತು ಹರಪನಹಳ್ಳಿ ತಾಲೂಕು ಚಿಕ್ಕಪ್ಪ ಬಡಾವಣೆಯಲ್ಲಿ ನೀರಾ ಬೈಪಾಸ್ನಲ್ಲಿ ಬಂದಿದ್ದೀನಿ. ಇಲ್ಲಿ ಮುಸ್ಲಿಂ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಕಮಿಟಿಯ ಪದಾಧಿಕಾರಿಗಳು ಇವತ್ತು ಬಂದಿರೋದ ಕಾರಣ ಏನಂದ್ರೆ, ಈಗ ಲೋಕಸಭಾ ಚುನಾವಣೆ ಹತ್ರ ಇದೆ. ಮೇ 7ನೇ ತಾರೀಕಿಗೆ ಚುನಾವಣೆ ಇದೆ. ಇದು ದಾವಣಗೆರೆ ಜಿಲ್ಲೆ ಸೇರಿದ್ದು ಈ ಹರಪನಹಳ್ಳಿ ತಾಲೂಕು ಜಿಲ್ಲೆಗೆ ಸೇರ್ತಿದೆ. ಈಗ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಆಗಿದ್ದಾರೆ. ಕಾಂಗ್ರೆಸ್ಸಿಂದ ಲೋಕಸಭಾ ಕ್ಯಾಂಡಿಡೇಟ್. ಅವ್ರ ಗುರುತು ಹಸ್ತ, ಕೈ ಮತ್ತು ನಂಬರ್ 2ನೇ. ಈಗ ನಾನು ಈ ಹರಪನಹಳ್ಳಿ ತಾಲೂಕು ಕಾಂಗ್ರೆಸ್ ಶಾಸಕರು ಇಂಡಿಪೆಂಡೆಂಟ್ ಲತಾಜಿ ಅವರಿಗೆ, ಇಲ್ಲಿ ಲತಾ ಅವರು ಗೆದ್ದು 1 ವರ್ಷ ಆಗಿದೆ. ಈ ಮುಸ್ಲಿಂ ಸಮಾಜದಿಗೆ ಏನೇನು ಅವರು ಕೊಡುಗೆ ಕೊಟ್ಟಿದ್ದಾರೆ, ಏನೇನು ಕಾಮಗಾರಿ ನಡೆದಿದೆ, ಏನೇನು ಫಲ ಸಿಕ್ಕಿದೆ ಅಂತ ನಾನು ನಮ್ಮ ಪರವಾಗಿ ನಾನು ಅಲೀಂ ಬಾಷಾ ಸಾಹೇಬ್ರೆ, ಇವತ್ತು ನಮ್ಮ MLA ಇಂಡಿಪೆಂಡೆಂಟ್ ಕಾಂಗ್ರೆಸ್ಸಿಗೆ ಜೊತೆಯಲ್ಲಿ ಇದ್ದಾರಲ್ಲ ಲತಾ ಮೇಡಮ್ ಅವರು, ಇಲ್ಲಿ ತಾಲೂಕಿನಲ್ಲಿ ಎಲ್ಲ ಹಳ್ಳಿಯಲ್ಲಿ ಕಾಮಗಾರಿ ಏನು ನಡೆದಿದೆ, ರೋಡ್ ಆಗಲಿ, ಅಲ್ಪಸಂಖ್ಯಾತರಿಗೆ ಏನಾದ್ರು ಸೌಲಭ್ಯ ಆಗಲಿ, ಲೋನ್ ಆಗಲಿ, ಅಥವಾ ಮಸೂತಿಗೆ ಏನಾದ್ರು ಅನುದಾನ ಆಗಲಿ, ಕಬ್ರಸ್ತಾನಿಗೆ ಅನುದಾನ ಆಗಲಿ, ಅಥವಾ ಶಾದಿ ಮಹಲ್ಗೆ ಏನೇನು ಅನುದಾನ ಕೊಟ್ಟಿದ್ದಾರೆ. ಮತ್ತು ನಮ್ಮ ವಿಜಯನಗರಿಗೆ ಸೇರಲ್ಲ ಇದು. ಇಲ್ಲಿ ನಮ್ಮ MP ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ. ಇವತ್ತು ಸಮೀಕ್ಷೆ ಮಾಡಕ್ ಬಂದಿದ್ದೀನಿ. ದಾವಣಗೆರೆ ಡಿಸ್ಟಿಕ್ಕಿಂದ ಸಮೀಕ್ಷೆ ಬಂದಿದ್ದೀನಿ ನಾನು ಸಮೀಕ್ಷೆ ಮಾಡಕ್ಕೆ. ತಾವು ಈ ಎಲೆಕ್ಷನ್ 7ನೇ ತಾರೀಕು ಮೇ ಇದೆಯಲ್ಲ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಮೇಡಮ್ ಅವ್ರು ಗೆದ್ದು 1 ವರ್ಷ ಆಗಿದೆ. ಕೆಲಸ ಇನ್ನೂ ಅಷ್ಟೇನಿಲ್ಲ. ಈಗ ಕಾಂಕ್ರೀಟ್ ರೋಡ್ಗಳು ಚಾಲೂ ಮಾಡಿದ್ದಾರೆ. ಈಗ ಇನ್ನು ಮುಂದೆ ಕೆಲಸ ಮಾಡ್ಬೋದು. ಈಗ ಕಾಂಕ್ರೀಟ್ ರೋಡ್ ಎಲ್ಲ ಊರಾಗೆಲ್ಲ ಕಾಂಕ್ರೀಟ್ ರೋಡ್ ಉದ್ಘಾಟನೆ ಮಾಡ್ಯಾರ. ಕೆಲಸ ಎಲ್ಲ ಆಗಾಕತ್ತಾವ. ಕೋಟ್ಯಾನ್ಗಟ್ಲೆ ರೊಕ್ಕ ತಂದಾರ. ಇಲ್ಲಿಗೆ ತಂದು ಕೆಲಸ ಚಾಲೂ ಮಾಡ್ಯಾರ. ಅಲ್ಲಿ ಕಾಂಕ್ರೀಟ್ ರೋಡ್ಗಳು ಎಲ್ಲ ಆಗ್ತಾಯಿದಾವ. ಒಳ್ಳೆ ಕೆಲಸ ಮಾಡ್ತಾರ. ಇನ್ನೂ ಟೈಮ್ ಐತೆ. ಒಳ್ಳೆ ಕೆಲಸ ಮಾಡ್ತಾರೆ. ನಮಗೆ ಅದು ಬರೋದು ಎಲ್ಲ ಮುಸ್ಲಿಮ್ಗೆ ತೊಗೊಂಡು ಹೋಗ್ತಿದಾರೆ. ಮುಸ್ಲಿಮ್ಗೆ ಎಲ್ಲ ಜಾತಿಗಳಿಗೂ ಅವರು ಪ್ರೀತಿಯಿಂದ ತೊಗೊಂಡು ಹೋಗ್ತಿದ್ದಾರೆ. ಮುಂದೆ ಕೆಲಸ ಮಾಡುತ್ತಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ 2023ನಲ್ಲಿ ವಿಧಾನಸಭೆ ಎಲೆಕ್ಷನ್ ಆದಲ್ಲ, ಈಗ ಮುಸ್ಲಿಂ ಬಾಂಧವರು 88% ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ಟಿದ್ದಾರಂತ 2 ಜನ ಸಾಬೀತಾಗಿದೆ. ಈಗ 5 ಗ್ಯಾರಂಟಿ ಸಿದ್ದರಾಮಯ್ಯರು ಬಡವರಿಗೆ, ಅದರಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲ ಜನಾಂಗಕ್ಕೆ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ರಾಹುಲ್ ಗಾಂಧೀಜಿಯವರು ವರ್ಷಕ್ಕೆ 1 ಲಕ್ಷ ರೂಪಾಯಿ ಮಹಿಳೆಯವರಿಗೆ ಅವ್ರ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ಆಶ್ವಾಸನೆ ಕೊಟ್ಟಿದ್ದಾರೆ. ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯ ಅವರು 1 ರೂಪಾಯಿ ಕೊಳ್ಳಿದ್ರು ನಮ್ಮ ಮುಸ್ಲಿಂ ಸಮಾಜ ಎಲ್ಲಿ ಕರ್ನಾಟಕನಾಗ ಎಲ್ಲಿ ಮಠ ಐತಿ ಅಲ್ಲಿ ಮಠ ಪೂರ್ತಿ ಸಿದ್ದರಾಮಯ್ಯನ ಮಠ ನೋಡಿ ನಾವು ಕಾಂಗ್ರೆಸ್ಸಿಗೆ ಓಟ್ ಕೊಡ್ತೀವಿ. ಈ ಕ್ಯಾಂಡಿಡೇಟ್ಗಳಿಗೆ ನೋಡಿಲ್ಲ, ನಮ್ಮ ಸಿದ್ದರಾಮಯ್ಯ ಇರೋ ಮಠನು ನಾವು ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸ್ ಓಟ್ ಕೊಡೋದು. ಹೌದು. ಈಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ 30 ಜನ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಓಟ್ ಕೇಳಕ್ ಬರ್ತಾ ಇದ್ದಾರೆ ಇಂಡಿಪೆಂಡೆಂಟ್. ಆಮೇಲೆ ವಿನಯ್ ಕುಮಾರ್ ಅಂತೇಳಿ ಅವರು ಇದು ಕ್ಯಾನ್ವಾಸ್ ಚಾಲೂ ಮಾಡಿದ್ದಾರೆ. ಇಲ್ಲೆಲ್ಲ ಬಂದು ಹೋಗಿದೆ, ನಮ್ಗೆ ಗೊತ್ತಿಲ್ಲ. ಈಗ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾರು ಬಂದ್ರೂ ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿನೇ ಗೆಲ್ಲದು. ಇಲ್ಲಿ ಲತಾ ಮಲ್ಲಿಕಾರ್ಜುನ್ ಅವರೇ ಕಾಂಗ್ರೆಸ್ನಿಂದ ಗೆಲ್ಲದು. ಎಷ್ಟು ಓಟಿಂದ ನಿಮ್ಮ ಹರಪನಹಳ್ಳಿ ತಾಲೂಕು? ನಮ್ಮ ಮುಸ್ಲಿಂ ಓಟು 1.5 ಲಕ್ಷ ಬೆಳೆದ 1.5 ಲಕ್ಷ ಲೀಡ್ಲಿಂದ ಗೆಲ್ತಾರೆ. ಈ ಹರಪನಹಳ್ಳಿ ತಾಲೂಕಿಂದ ಎಷ್ಟು ತಾಲೂಕಿಂದ ಲೀಡ್ ಎಷ್ಟು ಕೊಡ್ಬೋದು? ನಮ್ಮ ಹರಪನಹಳ್ಳಿ ತಾಲೂಕಿನಿಂದ ಒಂದು 20,000 ಓಟ್ ಲೀಡ್ ಕೊಡ್ತೀವಿ. 20,000 ಕೊಡ್ತೀರಾ? ನಮ್ಮ ಹೆಸರು ದೌಲತೀರ್ ಅಂತೇಳಿ ಹರಪನಹಳ್ಳಿ ತಾಲೂಕು ತಾಲೂಕು ಕ್ಷೇತ್ರದವರು. ನಾವು ದಾವಣಗೆರೆ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು. ಈಗ ನೆಕ್ಸ್ಟ್
ಈ ಚುನಾವಣೆಯಲ್ಲಿ ನಾವು ಹೇಳೋದು ಇಷ್ಟಪಡೋದು ಏನಂದ್ರೆ, ಈ ಚುನಾವಣೆಯಲ್ಲಿ ದಾವಣಗೆರೆ ಡಿಸ್ಟಿಕ್ ಈ ಸಲ ಹಾಕ್ತೀವಿ ನಾವು MP ಹೋಗ್ಬಿಟ್ಟು, ಆಮೇಲೆ ಹೊಸಪೇಟೆ ಡಿಸ್ಟಿಕ್ ಹೋಗುತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಏನು ಸೌಲಭ್ಯ ಆಗಿದಾವೆ ಅಂದರೆ 2,000 ರೂಪಾಯಿ ಮಹಿಳೆಯರಿಗೆ, ಆಮೇಲೆ ಅಕ್ಕಿ ಅವರು ಕೇಂದ್ರ ಸರ್ಕಾರದಿಂದ ಕೊಟ್ಟಿರೋದಕ್ಕೆ ಅಕ್ಕಿ ರೊಕ್ಕ 5 kg ಅಕ್ಕಿ ರೊಕ್ಕ, ಅದು ರೊಕ್ಕ ಮುಖಾಂತರ ಇದು ಅಕ್ಕಿ ರೂಪದಲ್ಲಿ ರೊಕ್ಕ ಮುಖಾಂತರ ಕೊಟ್ಟಿದ್ದಾರೆ, ಅದು ಸೌಲಭ್ಯ ಆಗಿದೆ. ಆಮೇಲೆ ಅದೇ ಗಂಡ್ಮಕ್ಳು ಕೊಟ್ಟಿದ್ದಾರೆ, ಕುಡಿದು ತಿಂದು ಮಜಾ ಮಾಡ್ತಿದ್ರು. ಅದು ಹೆಣ್ಮಕ್ಳು ಆಗಿದ್ದಾಗೆ ಒಂದು ಒಳ್ಳೆಯದು ಕೆಟ್ಟದ್ದು ಕಷ್ಟ ಸುಖಕ್ಕೆ ಸೌಲಭ್ಯ ಆಗ್ತಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಯಾವುದು ಕಾಂಗ್ರೆಸ್ ಸರ್ಕಾರದಿಂದ ಸೌಲಭ್ಯ ಆಗ್ತಿದೆ. ಆ ಸೌಲಭ್ಯ ಆಗೋ ಕಾರಣದಿಂದ ಟಿಕೆಟ್ ಫ್ರೀ ಆಗಿದ್ದಕ್ಕೆ ಅವ್ರವ್ರ ಮದುವೆಗೆ, ಕಷ್ಟಕ್ಕೆ, ಅದಕ್ಕೆ ಇದಕ್ಕೆ ಓಡಾಡೋಕ್ಕೂ ಸೌಲಭ್ಯ ಆಗಿದೆ. ಆ ಸೌಲಭ್ಯದಿಂದ ಏನಿದೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮತ್ತು ಕಾಂಗ್ರೆಸ್ ಬರೋದು 100% ಸತ್ಯ ಇದೆ. 100% ಸತ್ಯ ಇದೆ. ಮುಂದೆ ಮತ್ತೆ ಮೇಲೆ ಅಧಿಕಾರಿಗಳು ಬಂದರೆ 1 ಲಕ್ಷ ಒಂದು ವರ್ಷಕ್ಕೆ ಮಹಿಳೆಯರಿಗೆ ಒಂದು ಹಿರಿಯ ಮಹಿಳೆಯರಿಗೆ ಮನೆಗೆ ಒಬ್ಬರಿಗೆ ಅತಿ ಬಡವರಿಗೆ, ಅತಿ ಏನೋ ಅವ್ರದ್ದು ಆಸ್ತಿ ಅಂತಸ್ತು ಇಲ್ಲದವರಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇದೇ ತರ ನಮ್ಮ ಸರ್ಕಾರದವರು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಹೆಂಗೆ ಆಶ್ವಾಸನೆ ಪೂರ್ತಿ ಮಾಡಿದ್ದಾರೆ, ಅದೇ ತರ ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಸತ್ಯವಾಗ್ಲೂ ಪೂರ್ತಿ ಮಾಡೋಕ್ಕೆ ಅವರು ಪೂರ್ತಿ ಮಾಡೇ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ಈಗ ಕೇಂದ್ರ ಸರ್ಕಾರ 10 ವರ್ಷದಿಂದ ನರೇಂದ್ರ ಮೋದಿಯವರು ಏನೇನು ನಮ್ಮ ದೇಶಕ್ಕೆ ಏನೇನು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಹೇಳ್ತೀನಿ. ಆಮೇಲೆ ಒಂದು ನಿಮಿಷ ನೀವು ಹೇಳ್ಕೊಂತೀರಾ? ಸರಿ ಹೇಳ್ಕೊಳ್ರಿ. ಅವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ. ಫಸ್ಟ್ ಏನ್ ಮಾಡಿದ್ರು, ನಿಮ್ಮ ಅಕೌಂಟಿಗೆ 3 ಲಕ್ಷ ಹಾಕ್ತೇವೆ, ಒಂದು ಅಕೌಂಟ್ ಬುಕ್ ಮಾಡಿ, ಅಕೌಂಟ್ ನಂಬರ್ ಮಾಡಿ ಅಂದ್ರು. ಒಂದು 100 ರೂಪಾಯಿ ಹಾಕಿ ನಾವು ಅಕೌಂಟ್ ನಂಬರ್ ಮಾಡಿದ್ವಿ, ಅಕೌಂಟ್ ಖಾತೆ ತೆಗ್ದ್ವಿ. 100 ಹಂಗೆ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನ ಆದರೆ 100 ರೂಪಾಯಿ ಲೆಕ್ಕ ಆಗಿದೆ. ಎಷ್ಟು ಕೋಟಿ ರೊಕ್ಕ ಆಗ್ತವೆ ನೀವು ಲೆಕ್ಕ ಮಾಡಿ, ತಾವು ಲೆಕ್ಕ ಮಾಡಿ. ನಾನು ಅಷ್ಟು ಓದೋನಲ್ಲ. ಎಷ್ಟು ಲಕ್ಷ ಆಗುತ್ತೆ, ಎಷ್ಟು ಕೋಟಿ ಆಗುತ್ತೆ, ಎಷ್ಟು ಡಾಲರ್ ರೊಕ್ಕ ಆಗುತ್ತೆ, ಅದೆಲ್ಲ ಸರ್ಕಾರಕ್ಕೆ ಹೋಯ್ತು. ಒಂದು ಕಾರ್ಡ್ ಮಾಡ್ಸಕ್ಕೆ, ಒಂದು ಬ್ಯಾಂಕ್ ಕಾರ್ಡ್ ಮಾಡ್ಸಕ್ಕೆ 100 ರೂಪಾಯಿ ಖರ್ಚಾಯಿತು. ಆತ ಅವರು 15 ಲಕ್ಷ ಆಗ್ತದೆ ಅಂತ ಹೇಳಿ ಎಲ್ಲರಿಗೆ ಜೀರೋ ಅಕೌಂಟ್ ಮಾಡಿ ಅಂತ ಮಾಡಿಸ್ಬಿಟ್ರು. ಒಂದು ಜೀರೋ ಅಕೌಂಟಿಗೆ 100 ರೂಪಾಯಿ ಖರ್ಚಾಯಿತು. ಎಷ್ಟು ಕೋಟಿ ಹೋಯಿತು. ಆಮೇಲೆ ಅದು ಹಗಲು ದರೋಡೆ ಮಾಡಿದ್ರು. 15 ಲಕ್ಷ ಹಾಕ್ತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟರು, ಅದನ್ನು ಸುಳ್ಳಾಯ್ತು. ಆಮೇಲೆ ನೋಟ್ ಬ್ಯಾನ್ ಮಾಡೋದು ಕಷ್ಟ ಕೊಟ್ಟರು, ಅದನ್ನು ಸುಳ್ಳಾಯ್ತು. ಪ್ರತಿಯೊಂದು ಅವ್ರಿಂದ ಕಷ್ಟ ಆಗಿದೆ, ಒಳ್ಳೇದು ಯಾವುದೂ ಆಗಿಲ್ಲ. ಈಗ ಎಲ್ಲ ಕಡೆ ನಾವು ಹೋಗಿ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಬಾಂಧವರಾಗ್ಲಿ, ಮುಸಲ್ಮಾನರು ಬಾಂಧವರಾಗ್ಲಿ, ಇದು ಜಂಬೂ ಸರ್ಕಾರ ಜಂಬೂ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 10 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳ ಜನ ಕಷ್ಟಪಡ್ತಾ ಇದ್ದಾರೆ. ರೈತರಿಗೆ ಯಾವುದು ಸಾಲ ಮನ್ನಾ ಆಗಿಲ್ಲ, ರೈತರಿಗೆ ಯಾವುದು ಸೌಲಭ್ಯ ಸಿಕ್ಕಿಲ್ಲ, ಮತ್ತು ಜಂಬೂ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ನಾನು ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದಾರೆ ಜಂಬೂ ಸರ್ಕಾರ ಬಗ್ಗೆ? ಇದು ಪಕ್ಕಾ ಜೂಟ ಸರ್ಕಾರ, ಸುಳ್ಳು ಸರ್ಕಾರ. ಆಮೇಲೆ ಐತಲ್ರಿ, ಇದು ಪಕ್ಕಾ ಆಯ್ತಲ್ಲ, ಬರೀ ಟೋಪಿ ಹಾಕೋದು, ಅವರಿಗೆ ಧೋಕ ಮಾಡೋದು, ಇವ್ರಿಗೆ ಧೋಕ ಮಾಡೋದು, ಜಾತಿ ಬೇದಿ ಹಚ್ಚೋದು, ನ್ಯಾಯ ಹಚ್ಚೋದು, ಚೆನ್ನಾಗಿದ್ದವರಿಗೆ ಅಣ್ಣತಮ್ಮರಿಗೆ ಭೇದ ಭಾವನೆ ಹೆಚ್ಚಿ ಬೀಜ ಬಿತ್ತೋ ಇದು ಸರ್ಕಾರ. ಈ ಸರ್ಕಾರದಿಂದ ಏನೂ ಉಪಯೋಗ ಇಲ್ಲ. ಈಗ ನಮ್ಮ ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಹಿಂಗೆ ಅಂತ ಬಹಳ ಹೇಳ್ಬಿಟ್ರು. ಈಗ ಅಚ್ಚೇ ದಿನ ಅಲ್ಲ, ಕೆಟ್ಟ ದಿನ ಬಂದ್ಬಿಡ್ತು. ನಾನು ಹೇಳೋದೇನಂದ್ರೆ, ನಮ್ಮ ಭಾರತ ಜನ, ಕರ್ನಾಟಕದ ಜನತೆ ಏನಂತಾರಂದ್ರೆ, ಸುಖ ಶಾಂತಿ ನೆಮ್ಮದಿ ಎಲ್ಲರೂ ಅಣ್ಣ ತಮ್ಮರಾಗಿ ಹೋಗ್ಬೇಕು. ಈಗ ಬೆಳಗ್ಗೆ ನೋಡಿದ್ರೆ ಹಿಂದೂ ಮುಸಲ್ಮಾನ್, ಮಧ್ಯಾಹ್ನ ನೋಡಿದ್ರೆ ಹಿಂದೂ ಮುಸಲ್ಮಾನ್, ರಾತ್ರಿ ನೋಡಿದ್ರೆ ಹಿಂದೂ ಮುಸಲ್ಮಾನ್. ಜನ ಕೇಳಿ ಹಿಂದೂ ಮುಸ್ಲಿಂ ಬಾಂಧವರು ಸಾಕಾಗಿದ್ದಾರೆ, ಬೇಜಾರಾಗಿದ್ದಾರೆ. ಅದಕ್ಕೆ ಹೇಳೋದೇನಪ್ಪಾ ಅಂದ್ರೆ, ನಾವು ಈ ಜಂಬೂ ಸರ್ಕಾರಕ್ಕೆ ದಯವಿಟ್ಟು ಮನೆ ಕಳಿಸ್ತಾರಂತೇಳಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಈ ಮಾತು ನಮ್ಮ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಯೂಟ್ಯೂಬ್ ಚಾನಲ್ ಕಾಂಗ್ರೆಸ್ ಮುಜಾಹಿದ್ ಖಾನ್, ನಾನು ಯೂಟ್ಯೂಬರ್, ನಾನು ಒಂದು ಕಾಂಗ್ರೆಸ್ 40 ವರ್ಷ ಕಾಂಗ್ರೆಸ್ ಸೇವೆ ಸಲ್ಲಿಸಿರೋದು ಮಂಚ. ಏನಪ್ಪಾ ಅಂದ್ರೆ, ನಾವು ಇವತ್ತು ಹರಪನಹಳ್ಳಿ ತಾಲೂಕಿಗೆ ಉಮ್ಮಳಗಟ್ಟೆ ಮತ್ತು ನಮ್ಮ ಸಿದ್ದಪ್ಪ ಬಡಾವಣೆ ಅಲ್ಲಿ, ಮತ್ತು ಇದು ಟಕ್ಯಾಂಗ್ ಮೊಹಲ್ಲಾ, ಆ ಕಡೆ ಚಾರ್ಮಿನಾರ್ ಮಸ್ಜಿದ್ ಮತ್ತು ಕುಂಚೂರು ನಾನು ಹೋಗಿದ್ದೆ, ಎಲ್ಲ ಸಮೀಕ್ಷೆ ಮಾಡಿದ್ದೆ. ಜನ ಏನಂತಾರಂದ್ರೆ, ಈ ಸಲ ಡಾಕ್ಟರ್ ಪ್ರಭಾವತಿ ಮಲ್ಲಿಕಾರ್ಜುನ್ ಅವರು ಜಾಸ್ತಿ ಓಟಿಂದ ಗೆಲ್ತಾರಂತ ಹೇಳಿ ನಮ್ಮ ಮುಸ್ಲಿಂ ಬಾಂಧವರು ಮಾತಾಡ್ತಾ ಇದ್ದಾರೆ. ಅವರು ಒಂದು ವಿಶ್ವಾಸ ನೀಡಿದ್ದಾರೆ. ಅದು ಸತ್ಯ ಇದೆ. ನಾವು ಏನು ಹೇಳಿದರೆ,
ಮಲ್ಲಿಕಾರ್ಜುನ್ ಅವರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿಗೆ ಸಂಪೂರ್ಣ ಓಟ್ ಬೀಳುತ್ತೆ. ಅವರು 100ಕ್ಕೆ 100 ಗೆಲ್ತಾರೆ ಅನ್ನೋದು ಖಚಿತ ನಮಗೆ ಭರವಸೆ ಇದೆ. ಯಾಕಂದ್ರೆ ಈಗ ಎಲ್ಲರೂ ಅವರಿಗೂ 10 ವರ್ಷ ಕೊಟ್ಟು ಪ್ರಸ್ತಾಪಪಟ್ಟುಬಿಟ್ಟಿದ್ದಾರೆ ಜನಪ್ರತಿನಿಧಿ. ಯಾರಿಗೆ? ಬಿಜೆಪಿಯವರಿಗೆ ಜನಪ್ರತಿನಿಧಿ ಪ್ರಸ್ತಾಪಪಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಅವರು ಬರೀ ಅದು ಇದು ಹಚ್ಚಿ ಅವ್ರದ್ದು ಬೇಳೆ ನೆಲೆಸ್ಕೊತಾರೆ. ಆಮೇಲೆ ಇದ್ದಂಥವ್ರು ಶ್ರೀಮಂತರಿಗೆ ಅವರು ಸೌಲಭ್ಯ ಮಾಡಿದ್ದಾರೆ, ಶ್ರೀಮಂತರಿಗೆ ಉಪಕಾರ ಮಾಡಿದ್ದಾರೆ, ಬಡವರಿಗೆ ಏನು ಉಪಕಾರ ಮಾಡಿಲ್ಲ. ನಾವೇನ್ ಹೇಳ್ತಾರೆ ಇದ್ರ ಬಗ್ಗೆ? ನಾವೇನ್ ಹೇಳ್ತೀರ ಹೇಳಿ ಮಾತಾಡಿ. ಈಗ ಎಲೆಕ್ಷನ್ ಅಲ್ಲ, MP ಎಲೆಕ್ಷನ್ ಪರವಾಗಿ ನಾನು ಬಂದಿದ್ದೀನಿ ಸಮೀಕ್ಷೆ ಮಾಡಕ್ಕೆ. ಇವತ್ತು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಏನಪ್ಪಾ ಅಂದ್ರೆ ಇವತ್ತು ಎಲ್ಲರೂ ಸೇರ್ಕೊಂಡಿದ್ದಾರೆ. ಇವತ್ತು ಈ MP ಎಲೆಕ್ಷನ್ಗೆ ಹರಪನಹಳ್ಳಿ ತಾಲೂಕು ದಾವಣಗೆರೆ ಜಿಲ್ಲೆ ಬಹಳ ಲೀಡ್ ಕೊಡ್ತಾರೆ ಅಂತ ಮಾತಾಡಿದ್ದಾರೆ. ಎಲ್ಲ ನನ್ನ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಯೂಟ್ಯೂಬ್ ಚಾನಲ್ ಇಂದ ಹರಪನಹಳ್ಳಿ ಹಿಂದೂ ಮುಸ್ಲಿಂ ಜನತೆಗೆ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧನ್ಯವಾದ ಕೊಡ್ತಾ ಇದ್ದೀನಿ. ಈ ಮಾತು ನಾನು ಮುಗಿಸ್ತಾ ಇದ್ದೀನಿ. CK ಮುಜಾಹಿದ್ ಖಾನ್, ದಾವಣಗೆರೆ ದಿಂದ ಬಂದಿದ್ದೀನಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ.